I greet you in the name of Jesus Christ. ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. It's always a joy to be in the presence of the living God. ಜೀವಸ್ವರೂಪನಾದ ದೇವರ ಪ್ರಸನ್ನತೆಯಲ್ಲಿರುವುದು ಸಂತೋಷಕರವಾದಂಥ ವಿಷಯ. And quickly we will get into the Word of God. ನೇರವಾಗಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. I was always excited when I read some examples from the scriptures when simple people had requests that they made unto Jesus. ನೋಡ್ರಿ, ನಾನು ಯಾವಾಗಲೂ ಸತ್ಯವೇದದಲ್ಲಿ ಸರಳ ಜನರು ಯೇಸುವಿನ ಮುಂದೆ ಮಾಡುವ ವಿಜ್ಞಾಪನೆಗಳನ್ನು ಓದುವಾಗ ಬಹಳ ಆಸಕ್ತಿಕರದಿಂದ ನೋಡ್ತೇನೆ. The Bible says, let all requests of any kind be made known unto God. ಸತ್ಯವೇದ ಹೇಳ್ತದೆ, ದೇವರ ಮುಂದೆ ಮಾಡುವ ಎಲ್ಲ ವಿಜ್ಞಾಪನೆಗಳಿಗೂ ಆತನು ಉತ್ತರವನ್ನು ಕೊಡ್ತಾನೆ. Let's look at some of the examples of short requests that people made to Christ and how the Lord made it available for them. ಸತ್ಯವೇದವನ್ನು ನೋಡೋಣ. ಸರಳವಾಗಿ ಯೇಸುವಿನ ಮುಂದೆ ಮಾಡಿದಂಥ ವಿಜ್ಞಾಪನೆಗೆ ಹೇಗೆ ಯೇಸು ಪ್ರತ್ಯುತ್ತರವನ್ನು ಕೊಟ್ಟನು ಎಂಬುದಾಗಿ. In Matthew 8th chapter, if you read from the first verses until probably 5th verse, it says something like this, that a leper came to Jesus Christ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ಓದುವಾಗ ಅಲ್ಲಿ ಒಬ್ಬ ಕುಷ್ಠರೋಗಿಯು ಯೇಸುವಿನ ಮುಂದೆ ಬಂದದ್ದನ್ನು ನಾವು ನೋಡ್ತೇವೆ. And he had a request that he made to Christ kneeling down. ಅಲ್ಲಿ ಆ ರೋಗಿಯು ಯೇಸುವಿನ ಮುಂದೆ ಬಂದು ಮೊಣಕಾಲೂರಿ ಒಂದು ವಿಜ್ಞಾಪನೆಯನ್ನು ಮಾಡ್ತಾನೆ. And look at the sentence that is mentioned, Lord, if you're willing, you can make me clean. ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು ಎಂಬುದಾಗಿ ಆ ಕುಷ್ಠರೋಗಿ ಕೇಳ್ತಾನೆ. A very simple short prayer request. ಬಹಳ ಸರಳವಾದಂಥ ಪ್ರಾರ್ಥನಾ ಮನವಿ. His request is something that was visibly seen by people and understood by Christ, that his body is affected. ಈಗಾಗಲೇ ಆತನ ಮನವಿ, ಆತನ ಸಮಸ್ಯೆ ಎಲ್ರಿಗೂ ಕಾಣ್ತಾ ಇದೆ. ಆತನ ಶರೀರಕ್ಕೆ ಈಗಾಗಲೇ ಕುಷ್ಠವಿದೆ, ಹಾನಿಯಾಗಿದೆ. And most of us, our request is always, boiling down towards our body and its ailments. ಈಗಾಗಲೇ ನಮ್ಮ ಅನೇಕರ ಮನವಿಗಳು ನಮ್ಮ ಶರೀರಕ್ಕೆ ಆಗುತ್ತಿರುವ ಅಪಾಯ, ನಾವು ಹಾದು ಹೋಗುತ್ತಿರುವ ಕಷ್ಟಗಳಾಗಿರ್ತದೆ. But praise God. ಆದರೆ ದೇವರಿಗೆ ಸ್ತೋತ್ರ. It doesn't matter if your request is aimed towards bodily ailment, but the Lord listens to that. ನಿಮ್ಮ ಮನವಿ ನಿಮ್ಮ ಶರೀರದಲ್ಲಿ ಹಾದು ಹೋಗುವ ಬಾಧೆಗಳಾಗಿರಲಿ, ಆಪತ್ತುಗಳಾಗಿರಲಿ, ಆದರೆ ದೇವರು ಆ ಮನವಿಯನ್ನು ಕೇಳ್ತಾನೆ. And the request is very simple. Lord, if you're willing. Lord, if you're willing. He uses the word Lord. ಇಲ್ಲಿ ನೋಡ್ರಿ, ಒಡೆಯನೇ ನಿನಗೆ ಚಿತ್ತವಿರುವುದಾದ್ರೆ, ನಿನಗೆ ಮನಸ್ಸಿರುವುದಾದ್ರೆ. What kind of an idea did this leper have about this man Jesus Christ that he addresses him as Lord? ಇಲ್ಲಿ ನೋಡ್ರಿ, ಈ ಕುಷ್ಠರೋಗಿ ಯೇಸು ಕ್ರಿಸ್ತನನ್ನ ಒಡೆಯನೇ ಎಂಬುದಾಗಿ ವಿಜ್ಞಾಪನೆ ಮಾಡೋದಾದ್ರೆ ಯೇಸು ಕ್ರಿಸ್ತನ ಬಗ್ಗೆ ಈತನಿಗೆ ಏನು ತಿಳುವಳಿಕೆ ಇರಬೇಕು? Quite obvious. He must have heard testimonies of Christ. ಹೌದು, ಯೇಸು ಕ್ರಿಸ್ತನ ಅದ್ಭುತದ ಸಾಕ್ಷಿಗಳನ್ನ ಈ ಕುಷ್ಠರೋಗಿ ಕೇಳಿಸಿಕೊಂಡಿರಬಹುದು. They might have heard about his word, his works. ಈತನ ವಾಕ್ಯಗಳು, ಈತನ ಕೆಲಸಗಳ ಬಗ್ಗೆ ಆತನ ಅರಿತಿರಬಹುದು. And that's why he gathered his faith to come to Jesus Christ. ಹಾಗಾಗಿ ಕುಷ್ಠರೋಗಿ ತನ್ನ ಪರಿಪೂರ್ಣ ನಂಬಿಕೆಯೊಂದಿಗೆ ಯೇಸು ಕ್ರಿಸ್ತನ ಮುಂದೆ ಬಂದಿದ್ದಾನೆ. Lord, if you're willing. The Lord has understood the place and the title that this man is giving to Christ. ಗುರುವೇ, ಒಡೆಯನೇ ನಿನಗೆ ಮನಸ್ಸಿದ್ದರೆ, ಇಲ್ಲಿ ಒಡೆಯನು ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಒಂದು ಅಧಿಕಾರದ ಕುರಿತು ಅಲ್ಲಿ ಆತನು ಹೇಳ್ತಿದ್ದಾನೆ. What did the Lord read in that prayer? His submission. ಇಲ್ಲಿ ಒಡೆಯನು ಎಂಬುದಾಗಿ ಆತನು ಹೇಳುವಾಗ ಏನು ಆತನ ಒಂದು ಒಪ್ಪಿಸಿಕೊಡುವಿಕೆಯನ್ನು ಅಲ್ಲಿ ಕಾಣ್ತೀವಿ. He has surrendered himself. ಈ ಕುಷ್ಠರೋಗಿಯು ತನ್ನನ್ನು ತಾನೇ ಯೇಸುವಿಗೆ ಒಪ್ಪಿಸಿಕೊಟ್ಟ. It might be quite possible he tried everything in this world for his healing and for his deliverance. ಸಾಧ್ಯತೆ ಇದೆ, ಆತನ ಬಿಡುಗಡೆಗಾಗಿ, ಸೌಖ್ಯತೆಗಾಗಿ ಲೋಕದಲ್ಲಿ ಎಲ್ಲ ಪ್ರಯತ್ನ ಆ ರೋಗಿ ಮಾಡಿರಬಹುದು. Generally, when we are affected in our body, we always talk about the conditions of our body. But here we see, if you are willing, you make me clean. ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ ವ್ಯಾಧಿಗಳಲ್ಲಿ, ಸಮಸ್ಯೆಗಳಲ್ಲಿ ಬರುವಾಗ ವ್ಯಾಧಿಯ ಕುರಿತು ಮಾತಾಡ್ತೇವೆ, ಕಷ್ಟದ ಕುರಿತು ಮಾತಾಡ್ತೇವೆ. ಆದರೆ ಈ ವ್ಯಕ್ತಿ ನಿನ್ನ ಚಿತ್ತವಿರುವುದಾದರೆ ನನ್ನನ್ನು ಶುದ್ಧ ಮಾಡು ಅಂತಾನೆ. What was so unclean within him? ಏನು ಆತನೊಳಗೆ ಅಶುದ್ಧವಾದದ್ದಿದೆ? The body's skin diseased. ಚರ್ಮ, ಆತನ ಶರೀರ ವ್ಯಾಧಿಗೆ ಒಳಗಾಗಿದೆ. Maybe very ugly looking. ಬಹಳ ವಿಕಾರವಾಗಿ ಆತನು ಕಾಣ್ತಿರಬಹುದು. Maybe appearance is not very good. ಆತನ ನೋಟ, ಹೊರ ನೋಟ ಸರಿಯಾಗಿ ಕಾಣದೇ ಇರಬಹುದು. Is his body smelling? ಆತನ ಶರೀರ ದುರ್ವಾಸನೆ ಹೊಡೆಯುತ್ತಿರಬಹುದು. Could be. ಸಾಧ್ಯತೆ ಇದೆ. I remember in my ministry days, I had visited
a village in Tamil Nadu. ತಮಿಳುನಾಡಿನ ಒಂದು ಹಳ್ಳಿಯನ್ನು ನನ್ನ ಸೇವೆಯ ದಿನದಲ್ಲಿ ನಾನು ಸಂಧಿಸಿದ್ದೆ. And specially, I visited a leper colony. ಹಾಗೆ ನಾನು ಕುಷ್ಠರೋಗಿಗಳ ಕಾಲೋನಿಯನ್ನು ಸಂಧಿಸಿದೆ. Almost 200 families. ಅಲ್ಲಿ 200 ಕುಟುಂಬಗಳಿದ್ರು. Excluded living away from the town or even in the city. It's an exclusive ನಗರದಿಂದ ಸಮಾಜದಿಂದ ಬಹಿಷ್ಕರಿಸಿ ದೂರದಲ್ಲಿ ಅವರು ವಾಸವಿರಬೇಕಾಗಿತ್ತು. A place called Chengalpattu in Tamil Nadu. ತಮಿಳುನಾಡಿನ ಚೆಂಗಲ್ಪಟ್ಟು ಎಂಬ ಸ್ಥಳ. And I happened to visit that place ಆ ಸ್ಥಳಕ್ಕೆ ನಾನು ಸಂಧಿಸಿದೆ. with a heart to minister God's word to these people. ಆ ಜನರಿಗೆ ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಸಾರೋದಕ್ಕಾಗಿ ಹೋಗಿದ್ದೆ. And while I entered, I did not see anybody in that village, but everybody were hiding inside the houses and watching outside. ನಾನು ಆ ಹಳ್ಳಿಯನ್ನು ಕುಷ್ಠರೋಗಿಗಳು ವಾಸವಿರುವ ಹಳ್ಳಿಯನ್ನು ಸಂಧಿಸುವಾಗ ಆ ದಾರಿಯಲ್ಲಿ ಯಾರೂ ಕಾಣ್ತಿಲ್ಲ, ಎಲ್ಲರೂ ಮನೆಯೊಳಗೆ ಅಡಗಿಕೊಂಡು ನೋಡ್ತಿದ್ದಾರೆ. But I was told that this is their habitation and they're all watching you from their houses. ನಾನು ನನ್ನೊಂದಿಗಿರೋರಿಗೆ ಹೇಳಿದೆ, ಇದು ಅವರ ಅಭ್ಯಾಸ, ಅವರೆಲ್ಲರೂ ಅವರ ಮನೆಯೊಳಗೆ ಕುಳಿತುಕೊಂಡು ನೋಡ್ತಿರ್ತಾರೆ. Yes, and they did not want to come to face the normal people because their body was very ugly looking. Perhaps. ಸಾಮಾನ್ಯ ಜನರ ಮುಂದೆ ಅವರು ಬಂದು ನಿಲ್ಲುವುದಕ್ಕೆ ಅವರಿಗೆ ಆಗಲ್ಲ, ಯಾಕಂದ್ರೆ ಅವರ ಶರೀರ ಈಗಾಗಲೇ ಹಾನಿಗೊಳಗಾಗಿರ್ತದೆ, ಅವರು ವಿಕಾರವಾಗಿರ್ತಾರೆ. And I saw, fortunately, when I walked further, I saw one family and a man bedridden. ನಾನು ಈಗ ಹೋಗ್ತಿರುವಾಗಲೇ ಒಂದು ಕುಟುಂಬ ಈಗಾಗಲೇ ಹಾಸಿಗೆಯಲ್ಲಿ ಹಿಡಿದಂತ ಮಲಗಿದ್ರು, ಆ ಕುಟುಂಬವನ್ನು ಸಂಧಿಸಿದೆ. And he happened to be on the bed outside, and he had to be outside because the doctors must have told him that his wounds have to be dried. ಈಗಾಗಲೇ ಮನೆಯ ಹೊರಗಡೆ ಶರೀರವೆಲ್ಲ ಗಾಯವಾಗಿದ್ದಂಥ ವ್ಯಕ್ತಿ ಸೆಪ್ಟಿಕ್ ಆಗಿರ್ಬೋದು, ಗಾಯ ಒಣಗುವುದಕ್ಕೋಸ್ಕರ ವೈದ್ಯರು ಹೊರಗೆ ಮಲಗುವುದಕ್ಕೆ ಹೇಳಿದ್ದಿರಬಹುದು. Yes. And as I went and approached that family, that man and the woman, that is his wife, began to cry and started pleading before me, "Please do something, doctor, please do something, doctor." That's how she addressed me. ಆಗ ಆ ಮನೆಗೆ ಹೋಗಿ ಆ ಸ್ತ್ರೀ ಹತ್ರ ಮಾತನಾಡಲು ಆರಂಭಿಸುವಾಗಲೇ ಆ ಸ್ತ್ರೀ ಗೋಳಾಡುತ್ತಾ, ವೈದ್ಯರೇ, ನನ್ನನ್ನು ವೈದ್ಯರು ಎಂಬುದಾಗಿ, ವೈದ್ಯರೇ ಹೇಗಾದರೂ ಮಾಡಿ ಏನಾದರೂ ಮಾಡ್ರಿ ಎಂಬುದಾಗಿ ಕಣ್ಣೀರಿಟ್ಟು ವಿಜ್ಞಾಪನೆ ಮಾಡಲು ಆರಂಭಿಸಿದ್ಲು. I knew that God had ordered my steps for some divine reason before this family. ನನಗೆ ಗೊತ್ತಾಯಿತು, ದೇವರು ತನ್ನ ಉದ್ದೇಶಕ್ಕೋಸ್ಕರ ಈ ಕುಟುಂಬದೊಳಗೆ ನನ್ನನ್ನು ಕಳಿಸಿದ್ದಾನೆ ಎಂಬುದನ್ನು ನಾನು ಅರಿತುಕೊಂಡೆ. And immediately I recollected what Jesus did. ಯೇಸು ಮಾಡಿದ ಕಾರ್ಯಗಳು ನನ್ನ ಜ್ಞಾಪಕಕ್ಕೆ ಬಂದಿತ್ತು. I told that woman, "Don't worry." ನಾನು ಆ ಸ್ತ್ರೀಗೆ ಹೇಳಿದೆ, ಭಯಪಡಬೇಡ. I had a team of doctors also along with. ಹಾಗೆ ನನ್ನೊಂದಿಗೆ ವೈದ್ಯರ ತಂಡವೂ ಸಹ ಇದ್ದಿತ್ತು. What I saw on his body were wounds, leprous wounds. ಆ ವ್ಯಕ್ತಿಯ ಶರೀರವೆಲ್ಲ ಕುಷ್ಠರೋಗದ ಗಾಯಗಳಿಂದ ತುಂಬಲ್ಪಟ್ಟಿತ್ತು. And his body was smelling. ಆತನ ಶರೀರ ಅದು ದುರ್ವಾಸನೆ ಹೊಡೆಯುತ್ತಿತ್ತು. I remembered how the Lord must have encountered the leper in Matthew 8th chapter. ಮತ್ತಾಯ 8ನೇ ಅಧ್ಯಾಯದಲ್ಲಿ ನನ್ನ ಯೇಸು ಕ್ರಿಸ್ತನೊಬ್ಬ ಕುಷ್ಠರೋಗಿಯನ್ನು ಸಂಧಿಸಿದ ಆ ಕ್ಷಣ ನನ್ನ ಜ್ಞಾಪಕಕ್ಕೆ ಬರಲು The ಆರಂಭವಾಯಿತು. woman started crying and telling me the doctors have refused to treat him and asked me to take my husband home. ಸ್ತ್ರೀ ನನ್ನ ಬಳಿ ಹೇಳ್ತಿದ್ದಾಳೆ, ವೈದ್ಯರು ನಿನ್ನ ಗಂಡನಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಅವನು ಮನೆ ಕರ್ಕೊಂಡು ಹೋಗಿ ಎಂಬುದಾಗಿ ವೈದ್ಯರು ಹೇಳಿದ್ದಾರೆ ಎಂಬುದಾಗಿ ಹೇಳಿದ್ಲು. Praise God. ದೇವರಿಗೆ ಸ್ತೋತ್ರ. We have hope ನಮಗೊಂದು ನಿರೀಕ್ಷೆ for ಇದೆ. such redundant cases. ಅಂಥ ಕಠಿಣವಾದ ಸ್ಥಿತಿಯಲ್ಲೂ People who are living in hopelessness. ಜನರು ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದಾರೆ. Maybe the medical science could have rejected and raised their hands up to say nothing is possible. ವೈದ್ಯಕೀಯ ಲೋಕವು ಸಹ ನಮ್ಮ ಕೈಯಲ್ಲಿ ಆಗಲ್ಲ ಎಂಬುದಾಗಿ ಕೈ ಎತ್ತಿ ಕೈ ಬಿಟ್ಟಿದ್ದಾರೆ. What did this man do in Matthew 8 chapter? ಈಗ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಈ ವ್ಯಕ್ತಿ ಏನು ಮಾಡ್ತಿದ್ದಾನೆ? His mind and the words that came out from the world has shifted now to the words of the Lord. ಈಗ ಆತನ ಮನಸ್ಸು, ಆತನ ಮಾತು ಬದಲಾಗಿ ಒಡೆಯನೇ ಯೇಸುಗೆ ಒಪ್ಪಿಸಿಕೊಟ್ಟ ಮಾತು ಬರ್ತಿದೆ. At the right time, his ears have heard the words of hope through Christ. ಸರಿಯಾದ ಸಮಯದಲ್ಲಿ ಕ್ರಿಸ್ತನ ನಿರೀಕ್ಷೆಯ ಮಾತುಗಳನ್ನು ಈ ವ್ಯಕ್ತಿ ಕೇಳಿಸಿಕೊಂಡಿದ್ದಾನೆ. Somebody must have spoken about the words of hope that ಯಾರೋ Christ revealed. ಯಾರೋ ಆತನ ಜೀವಿತದಲ್ಲಿ ನಿರೀಕ್ಷೆಯ ಮಾತುಗಳು ಯೇಸು ಕ್ರಿಸ್ತನ ಕುರಿತು ಹೇಳಿರಬೇಕು. It's so important, my dear brothers and sisters. ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ಬಹಳ ಮುಖ್ಯವಾದದ್ದು. When you know Christ and his word, you know it is word of hope. ಯೇಸು ಕ್ರಿಸ್ತನು ಹಾಗೂ ಆತನ ವಾಕ್ಯಗಳನ್ನು ನೀವು ಅರಿತಿರುವುದಾದ್ರೆ ಅದರಲ್ಲಿ ನಿರೀಕ್ಷೆ ಇದೆ. You never know, even that word of hope about Christ or his testimony is shared to somebody has a lease to his life. ಯೇಸು ಕ್ರಿಸ್ತನ ವಾಕ್ಯ, ಯೇಸು ಕ್ರಿಸ್ತನ ನಿರೀಕ್ಷೆಯ ಮಾತುಗಳನ್ನು ನೀವು ಯಾರ ಬಳಿ ಯಾರು ಹಂಚಿಕೊಂಡ್ರೆ ಆ ನಿರೀಕ್ಷೆಯ ಮಾತುಗಳು, ವಾಕ್ಯಗಳು ಕಾರ್ಯವನ್ನ ಮಾಡಿಯೇ ಮಾಡ್ತದೆ. This word Christ in the ears and the ears of this leper has drawn him
to Christ wherever he was. ಕ್ರಿಸ್ತನ ಬಗ್ಗೆ ಕೇಳಿದಂತ ಆ ಮಾತುಗಳು ಈ ಕುಷ್ಠರೋಗಿ ಎಲ್ಲಿದ್ದಾನೋ ಅಲ್ಲಿಂದ ಯೇಸು ಕ್ರಿಸ್ತನ ಬಳಿಗೆ ಓಡಿ ಬರಲು I ಪ್ರೇರೇಪಣೆ ನೀಡಿದೆ. understood the power in that precious name. ಯೇಸು ಎಂಬ ನಾಮದಲ್ಲಿ ಬಹಳ ಬಲವಿದೆ. Oh, it's got that magnetic effect. ಆ ಮ್ಯಾಗ್ನೆಟಿಕ್ ಶಕ್ತಿ ಅಂತ ಬಲ You ಯೇಸುವಿನಲ್ಲಿದೆ. may not even estimate it now. ಯೇಸುವಿನ ಶಕ್ತಿಯನ್ನ ನಾವು ಅರ್ಥ ಮಾಡಲು ಸಾಧ್ಯವಿಲ್ಲ. You pronounce it from your name. You convey it through your name when you know who Jesus is. ಯೇಸು ಯಾರು ಎಂಬುದನ್ನು ಅರ್ಥ ಮಾಡಿಕೊಂಡು ಆ ನಾಮವನ್ನು ಉಲ್ಲೇಖಿಸುವಾಗಲೇ ಕಾರ್ಯ ನಡೀತದೆ. Look at the effect in this man's life. ನೋಡ್ರಿ ಕುಷ್ಠರೋಗಿಯ ಜೀವಿತದಲ್ಲಿ ಎಂಥ ಕಾರ್ಯ ನಡೀತದೆ. Lord, make me clean. ಒಡೆಯನೇ ನನ್ನನ್ನು ಶುದ್ಧ ಮಾಡು. I understood this prayer is full of wisdom and understanding. ನಾನು ಅರ್ಥ ಮಾಡಿಕೊಂಡೆ ಈ ಪ್ರಾರ್ಥನೆಯಲ್ಲಿ ಬಹಳ ಜ್ಞಾನವಿದೆ, ತಿಳುವಳಿಕೆ ಇದೆ ಎಂಬುದಾಗಿ. Leprosy by large is a very cursed disease pronounced by God. ನೋಡ್ರಿ, ಈ ಕುಷ್ಠ ಎಂಬುವಂಥದ್ದು ಒಂದು ಶಪಿಸಲ್ಪಟ್ಟ ವ್ಯಾಧಿಗೆ ಸಮಾನ. Numbers 12:10, the Bible says, ಅರಣ್ಯಕಾಂಡ 12ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸತ್ಯವೇದ ಹೇಳ್ತದೆ, God pronounced this cursed disease that affected Moses' sister. ಮೋಶೆಯ ಸಹೋದರಿಗೆ ಪರಿಣಾಮ ಬೀರಿದಂತ ಈ ಶಪಿಸಲ್ಪಟ್ಟ ವ್ಯಾಧಿಯ ಕುರಿತು ದೇವರಲ್ಲಿ ಹೇಳ್ತಾನೆ. In 2 Chronicles 26:19-21, we see a person called Uzziah. They are affected. 2 ಪೂರ್ವಕುಲವೃತ್ತಾಂತ 26:19 ಅಲ್ಲಿ ಒಬ್ಬ ವ್ಯಕ್ತಿ ಕುಷ್ಠ ರೋಗಕ್ಕೆ ಒಳಗಾದದನ್ನು ನಾವು ನೋಡ್ತೇವೆ. In 2 Kings, Gehazi, he's affected. 2 ಅರಸು 6ನೇ ಅಧ್ಯಾಯದಲ್ಲಿ ಗೆಹಜಿ ಕುಷ್ಠ ರೋಗಕ್ಕೆ ಒಳಗಾದದನ್ನು ನೋಡ್ತೇವೆ. This curse that pronounced from the mouth of God has got a generational effect. ನೋಡ್ರಿ, ಸಂತತಿಗಳಿಂದ ಈ ಶಪಿಸಲ್ಪಟ್ಟ ರೋಗ ಇದು ಅನುಸರಿಸ್ತಿದೆ. Praise God. ದೇವರಿಗೆ ಸ್ತೋತ್ರ. When you read these portions, ಆದ್ರೆ ಈ ವಾಕ್ಯಗಳನ್ನ ಓದುವಾಗ I know it is pronounced by God. ಹೌದು, ಈ ಕುಷ್ಠ ದೇವರ ಬಾಯಿಂದ ಬಂದಂತ ಶಿಕ್ಷೆ ಮಾತಾಗಿರಬಹುದು. A divine judgmental punishment. ದೈವಿಕವಾದಂತ ಶಿಕ್ಷೆ ನೀಡಿದಂತ ರೋಗವಿದು. But when people who feared God and knew God can repeal it, they made their plea before God, and I found that Miriam was spared to suffer it generationally. ಈಗ ನೋಡ್ರಿ, ಯಾವಾಗ ಜನರು ದೇವರಿಗೆ ಭಯಪಟ್ಟು ದೇವರು ಈ ಕುಷ್ಠ ರೋಗದಿಂದ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಅವರು ಅದನ್ನು ಅರ್ಥಕೊಂಡು ವಿಜ್ಞಾಪನೆ ಮಾಡ್ತವ್ರು. ಈಗಾಗಲೇ ಮರಿಯಳು ಈಗಾಗಲೇ ಈ ಒಂದು ವಿಜ್ಞಾಪನೆ ಮಾಡಿದ ನಾವು ಕಾಣ್ತೇವೆ. You see, the time to suffer generationally was just cut short because a person, that is his own brother, pleaded before God and said, please. ಈಗ ಸಂತತಿಯಿಂದ ಈ ವ್ಯಾಧಿ ಬಂದಿದ್ದರು, ತನ್ನ ಸಹೋದರನು ಆ ವ್ಯಾಧಿಯಲ್ಲಿರುವಾಗ ದೇವರ ಮುಂದೆ ಆಕೆ ವಿಜ್ಞಾಪನೆ ಮಾಡಿದ್ಲು. Praise God for it. ದೇವರಿಗೆ ಸ್ತೋತ್ರ. Today we have hope. ಇವತ್ತು ನಮಗೆ ನಿರೀಕ್ಷೆ ಇದೆ. Know that generational curses can follow. ಯಾವ ವಂಶಾವಳಿಯ ಶಾಪಗಳು ನಮ್ಮನ್ನ ಹಿಂಬಾಲಿಸಲು ಸಾಧ್ಯವಿಲ್ಲ. What did the Lord do? ಈಗ ದೇವರು ಏನ್ The ಮಾಡ್ತಿದ್ದಾನೆ? moment he heard this leper's request, ನೋಡ್ರಿ, ಈ ಕುಷ್ಠ ರೋಗಿಯ ವಿಜ್ಞಾಪನೆ ನಮ್ಮ ಕಿವಿಗೆ ಬಿದ್ದ ತಕ್ಷಣ he realized this man is repenting for his sin. ಯೇಸುವಿಗೆ ಗೊತ್ತಾಯ್ತು, ಈ ವ್ಯಕ್ತಿ ತನ್ನ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತಿದ್ದಾನೆ. He realized that he's suffering the consequences of his own mistake, error, sin. ಯೇಸುವಿಗೆ ಗೊತ್ತಾಯ್ತು, ಈ ವ್ಯಕ್ತಿ ಮಾಡಿದ ತಪ್ಪುಗಳು ಅಪರಾಧಗಳ ನಿಮಿತ್ತ ಆ ಶಿಕ್ಷೆಯನ್ನ ಈತನು ಅನುಭವಿಸಿದ್ದಾನೆಂಬುದು. I've come to the right place. ಓ, ಈ ವ್ಯಕ್ತಿ ಸರಿಯಾದ ಸಮಯ ಸ್ಥಳಕ್ಕೆ ಬಂದಿದ್ದಾನೆ. When he heard from the mouth of the Lord, I am willing. ಯಾವಾಗ ನನಗೆ ಮನಸ್ಸಿದೆ ಎಂಬ ಮಾತನ್ನ ದೇವರು ಆ ರೋಗಿಗೆ ಹೇಳ್ತಾನೋ, No doubt, no confusion. ಯಾವ ಗೊಂದಲವಿಲ್ಲ, ಯಾವ ಕನ್ಫ್ಯೂಷನ್ ಇಲ್ಲ. I am willing. ನನಗೆ ಮನಸ್ಸಿದೆ. Build confidence in him. ತಿರುಗಿ ಅವನೊಳಗೆ ಒಂದು ಧೈರ್ಯ ಹೆಚ್ಚಾಯ್ತು, Hope in him. ಆತನ ನಿರೀಕ್ಷೆ ಹೆಚ್ಚಾಯ್ತು. Just imagine that particular scene, the moment the Lord said, I am willing. He might have seen his face to the Lord. He must have held his face to the Lord and probably must be seeing some effect happening on his body. ನನ್ನ ಪ್ರಕಾರ ನನಗೆ ಮನಸ್ಸಿದೆ ಎಂಬ ಯೇಸುವಿನ ಮಾತು ಬರುತ್ತಿರುವಾಗಲೇ ಆ ಕುಷ್ಠ ರೋಗಿ ಒಂದು ಯೇಸುವನ್ನೇ ದೃಷ್ಟಿಸಿ ನೋಡುತ್ತಾ ಆ ಕ್ಷಣದಲ್ಲಿ ಆತನ ಶರೀರದಲ್ಲಿ ದೈವಿಕ ಕಾರ್ಯ ಆರಂಭವಾಗಿರಬಹುದು. Are we ready to confess before God our sin? Do you realize I get convicted of a sin for which you may be suffering? ಇವತ್ತು ನಿಮ್ಮ ಶರೀರದಲ್ಲಿ ಯಾವುದೇ ರೀತಿ ಬಾಧೆಗಳನ್ನು ನೀವು ಅನುಭವಿಸುತ್ತಾ ಇದ್ದವರು, ಅದಕ್ಕೆ ಯಾವುದೋ ಒಂದು ಪಾಪ ಕಾರಣವಾಗಿರ್ಬೋದು. ಇವತ್ತು ಮಾನಸಾಂತರ ಪಡಲು ನೀವು ಸಿದ್ಧರಿದ್ದೀರಾ? This little example has given me great hope. ಈ ಒಂದು ಸಣ್ಣ ಉದಾಹರಣೆ ನನಗೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಕೊಡ್ತು. No matter what is the magnitude of your sin,
ಇವತ್ತು ನಿನ್ನ ಪಾಪದ ಪರಿಣಾಮ ಎಷ್ಟು ದೊಡ್ಡದಾಗಿರಲಿ, The word willing simply gives me hope and confidence. ಇವತ್ತು ಒಂದು ಒಪ್ಪಿಸಿಕೊಡುವಿಕೆ, ಒಂದು ಮನಸ್ಸು ನೀನು ಒಳಗಾಗುವುದಾದ್ರೆ ಒಂದು ಧೈರ್ಯ ನಿನಗೆ ಬಿಡುಗಡೆಯನ್ನು ಕೊಡ್ತದೆ. And can you see the word in the third verse, Matthew 8:3? You see, the word says, be clean. Immediately he was cured of his leprosy. That's what my Bible says. ಮತ್ತಾಯ 8:3 ಈ ರೀತಿಯಾಗಿ ನನ್ನ ಸತ್ಯವೇದ ಹೇಳ್ತದೆ, ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು, ಶುದ್ಧವಾಗುವಂದನ್ನು ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. Amen. And later on, he is totally healed. And the first thing the Lord said, go to the temple. ಆ ನಂತರ ಆ ಕುಷ್ಠರೋಗಿ ಶುದ್ಧನಾದ ಆ ಸಮಯದಲ್ಲಿ ಯೇಸು ಅವನಿಗೆ ಹೇಳಿದ, ದೇವಾಲಯಕ್ಕೆ ಹೋಗು. Lepers were not allowed to come into the temple to associate with normal bodies. ಕುಷ್ಠರೋಗಿಗಳು ದೇವಾಲಯಕ್ಕೆ ಸಾಮಾನ್ಯ ಜನರೊಂದಿಗೆ ಬಂದು ಆರಾಧಿಸಲು ಪ್ರಾರ್ಥಿಸಲು ಅವಕಾಶವಿಲ್ಲ. Religious people might have seen these lepers and might have not given any hope, just rejected them, kept them away. ಈ ಧಾರ್ಮಿಕ ಜನರು ಈ ಕುಷ್ಠರೋಗಿಗೆ ಯಾವ ನಿರೀಕ್ಷೆಯನ್ನು ನೀಡದೆ ಇವನನ್ನು ತಳ್ಳಿ ದೂರಕ್ಕೆ ಇಟ್ಟಿರಬಹುದು. Being religious does not actually help. ಧಾರ್ಮಿಕವಾಗಿ ಜೀವಿಸುವುದು ಯಾವ ಸಹಾಯವನ್ನು Maybe ನೀಡುವುದಿಲ್ಲ. you're religious, you have knowledge. James 3rd chapter, the Bible says, what is the use of only faith? ಯಾಕೋಬ 3ನೇ ಅಧ್ಯಾಯ ಹೇಳ್ತದೆ, ಖಾಲಿ ನಂಬಿಕೆ ಇದ್ದು ಏನು ಪ್ರಯೋಜನ? You don't have deeds, what's the use of that faith? ಕ್ರಿಯೆ ಇಲ್ಲದ ನಂಬಿಕೆಯಿಂದ ಏನು ಪ್ರಯೋಜನ? You have only deeds, what's the use of that faith if you don't have faith? ಈಗ ಕೇವಲ ಕ್ರಿಯೆ ಇದೆ, ನಂಬಿಕೆ ಇಲ್ಲ ಅಂದ್ರೆ ಆ ಕ್ರಿಯೆಯಿಂದ ಏನು ಪ್ರಯೋಜನ? Both has to go together. ಹಾಗಾಗಿ ನಂಬಿಕೆ ಹಾಗೂ ಕ್ರಿಯೆ If you ಎರಡು have ಒಟ್ಟಾಗಿ faith, ಹೋಗ್ಬೇಕು. if you have faith in God, ದೇವರ ಮೇಲೆ ನಿನಗೆ ನಂಬಿಕೆ ಇದ್ರೆ prove it, exercise it. ಅದನ್ನ ಕಾರ್ಯರೂಪಕ್ಕೆ ಮಾಡ್ರಿ, ಅದನ್ನ ಮಾಡ್ರಿ. Praise God. ದೇವರಿಗೆ ಸ್ತೋತ್ರ. The Lord told him, ದೇವರು ಅವನಿಗೆ ಹೇಳಿದ, now go to the temple. ಈಗ ದೇವಾಲಯಕ್ಕೆ ಹೋಗು. With a clean body, he goes to the temple. ಶುದ್ಧವಾದ ಶರೀರದೊಂದಿಗೆ ಈ ವ್ಯಕ್ತಿ ದೇವಾಲಯಕ್ಕೆ His ಹೋದ. body is carrying the proof of the power of the living God. ಜೀವ ಸ್ವರೂಪನಾದ ದೇವರ ಶಕ್ತಿಗೆ ಆತನ ಶರೀರ ಸಾಕ್ಷಿಯಾಗಿತ್ತು. Praise God. ದೇವರಿಗೆ ಸ್ತೋತ್ರ. God wanted a testimony of his presence. ದೇವರು ತಾನು ವಾಸಿಸುತ್ತಿದ್ದೇನೆ, ಜೀವಂತವಾಗಿದ್ದೇನೆ ಎಂಬುದಕ್ಕೆ ಒಂದು ಸಾಕ್ಷಿ ಆತನಿಗೆ The ಬೇಕಿತ್ತು. Lord wanted people to know the purpose of his presence. ದೇವರು ಆ ಜನರು ಆತನು ಇಲ್ಲಿ ಜೀವಂತವಾಗಿದ್ದಾನೆ ಎಂಬ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲಿ ಎಂಬುದನ್ನು ಬಯಸ್ತಾನೆ. Hallelujah. Hallelujah. Amen. Amen. Right place to give testimony in the church or in the temple. ಸಭೆಯಲ್ಲಿ, ದೇವಾಲಯದಲ್ಲಿ ದೇವರ ಸಾಕ್ಷಿಯನ್ನು ಕೊಡುವುದಕ್ಕೆ ಅದು ಸರಿಯಾದ ಸ್ಥಳ. But the right place for this man to spiritually begin was the temple. ಆ ದೇವಾಲಯದಲ್ಲಿ ಆತ್ಮಿಕ ಆರಂಭವನ್ನ ಮಾಡೋದಕ್ಕೆ ಆ ವ್ಯಕ್ತಿಗೆ ಅದು ಸರಿಯಾದ ಸ್ಥಳ. Because the people in the temple will understand him better. ಯಾಕಂದ್ರೆ ದೇವಾಲಯದಲ್ಲಿರುವ ಜನರು ಸರಿಯಾಗಿ ಅವನನ್ನು ಅರ್ಥ ಮಾಡಿಕೊಳ್ಳಲು Let's look ಸಾಧ್ಯ. at the second example. ಎರಡನೇ ಉದಾಹರಣೆಯನ್ನು ಕೊಡ್ತೇನೆ. In the book of Matthew 8 chapter, the same chapter, if you read further down from the 5th verse, we see a demonstration of a request that was made by a centurion who is understood to be an officer in the Roman regiment. ಅದೇ 8ನೇ ಅಧ್ಯಾಯ 5ನೇ ವಾಕ್ಯದ ನಂತರ ಒಬ್ಬ ಶತಾಧಿಪತಿಯು ಯೇಸುವಿನ ಬಳಿಗೆ ಬಂದು ಒಂದು ವಿಜ್ಞಾಪನೆಯನ್ನು ಮಾಡುತ್ತಿರುವುದರ ಕುರಿತು ನಾವು ಕಾಣ್ತೇವೆ. If you read the little bit about this particular incident, ಈ ಒಂದು ನಿರ್ದಿಷ್ಟವಾದಂಥ ಘಟನೆ ಬಗ್ಗೆ ನಾವು ಓದುವುದಾದ್ರೆ it says that this man knew about Christ because Jews had mentioned about Christ. ಯಾಕೆ ಈ ವ್ಯಕ್ತಿಗೆ ಯೇಸುವಿನ ಬಗ್ಗೆ ಗೊತ್ತಿತ್ತಂದ್ರೆ ಯಹೂದ್ಯರು ಯೇಸು ಕ್ರಿಸ್ತನ ಬಗ್ಗೆ ಉಲ್ಲೇಖಿಸಿದ್ರು. Amen. One of the Gospels, if you read either in Matthew, Mark or Luke, it says that the Jews mentioned about Christ to this man. ಮತ್ತಾಯ, ಮಾರ್ಕ, ಲೂಕವನ್ನ ನಾವು ಓದುವಾಗ ಈ ಶತಾಧಿಪತಿಗೆ ಯಹೂದ್ಯರೇ ಯೇಸುವನ್ನ ಪರಿಚಯಿಸಿದ್ರು. Hallelujah. Did he meet Christ? No, he never met Christ. ಈ ಶತಾಧಿಪತಿ ಯೇಸುವನ್ನ ಸಂಧಿಸಿದ್ನ But he ಇಲ್ಲ. had an understanding of Christ when the testimony of Christ was given. ಯೇಸು ಕ್ರಿಸ್ತನ ಕುರಿತು ಸಾಕ್ಷಿಯನ್ನು ಕೇಳಿಸಿಕೊಂಡು ಯೇಸು ಕ್ರಿಸ್ತನನ್ನ ಈ ಶತಾಧಿಪತಿ ಅರ್ಥ ಮಾಡಿಕೊಂಡಿದ್ದ. My dear brothers and sisters, you know Christ and you have tasted his love, probably you have tasted his power, and when you testify, that testimony has got power to convince certain minds. ಪ್ರಿಯ ಸಹೋದರ ಸಹೋದರಿ, ನೀನು ಯೇಸು ಕ್ರಿಸ್ತನ ಪ್ರೀತಿಯನ್ನ, ಶಕ್ತಿಯನ್ನು ಅನುಭವಿಸಿದ್ದಿ. ನೀನು ಅನುಭವಿಸಿದಂತಹ ಸಾಕ್ಷಿ ಇತರರೊಂದಿಗೆ ಹಂಚಿಕೊಳ್ಳುವಾಗ ಆ ಶಕ್ತಿ ಇತರರ ಜೀವಿತವನ್ನು ಬದಲಾಯಿಸಲು, ಇತರರಿಗೆ ಯೇಸು ಕ್ರಿಸ್ತನ ಬಗ್ಗೆ ಪ್ರೇರಣೆ ನೀಡಲು ಶಕ್ತವಾಗಿದೆ. Romans 10:17, Paul said, when you keep listening to God's word, faith begins to grow. ರೋಮ 10:17 ಹೇಳ್ತದೆ, ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳುವುದರ ಮೂಲಕ ನಂಬಿಕೆ ಬೆಳೆಯುತ್ತದೆ, ಹೆಚ್ಚಾಗ್ತದೆ. Praise God. ದೇವರಿಗೆ ಸ್ತೋತ್ರ. Through your testimony, you are actually testifying your faith in Christ. ನಿಮ್ಮ ಸಾಕ್ಷಿ ಯೇಸು ಕ್ರಿಸ್ತನ ಮೇಲಿರುವ ನಿಮ್ಮ ನಂಬಿಕೆಯನ್ನು ಹಂಚಿಕೊಳ್ಳುವುದೇ ನಿಮ್ಮ ಸಾಕ್ಷಿ. The proof of your faith on the Lord Jesus Christ proves through your testimony that he is alive.
ನೋಡ್ರಿ, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೇಲಿರುವ ನಂಬಿಕೆ, ಆತನು ಮಾಡಿದ ಕಾರ್ಯ ನಿಮ್ಮ ಸಾಕ್ಷಿಯ ಮೂಲಕ ಅದು ರುಜುವಾತುಗೊಳ್ತದೆ. You have evidence in your own life. ನಿಮ್ಮ ಜೀವಿತದಲ್ಲೇ ನಿಮಗೆ ಅನುಭವ ಇದೆ, ನಿಮಗೆ ಅದಕ್ಕೆ ಒಂದು ಗುರುತಿದೆ. You have to only convey the evidence in your life. ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಿದನ್ನೇ ಇತರರ ಬಳಿ ನೀವು ಕನ್ವೆ ಮಾಡುವಂಥದ್ದು. Just that's it. It's that simple. ಅದೇ ಸಾಕ್ಷಿ, ಅದು ಸರಳವಾದದ್ದು. If the Jews conveyed about Christ, ಇಲ್ಲಿ ನೋಡ್ರಿ, ಯಹೂದ್ಯರೇ ಯೇಸು ಕ್ರಿಸ್ತನ ಕುರಿತು ಶತಾಧಿಪತಿಗೆ ಹೇಳಿರುವುದಾದ್ರೆ, what they saw and they heard, ಅವರು ನೋಡಿದ್ರು, ಕೇಳಿಸಿಕೊಂಡಿದ್ರು, may not have experienced within their life, ಆದ್ರೆ ಯಹೂದ್ಯರು ತಮ್ಮ ಜೀವಿತದಲ್ಲಿ ಅನುಭವಿಸಿರ್ಲಿಲ್ಲ. but they must have seen the power of God. ದೇವರ ಶಕ್ತಿಯನ್ನ ಕಣ್ಣಿನಿಂದ ನೋಡಿದ್ರು. Amen. They wanted to build a good rapport with this officer. ಈ ಅಧಿಕಾರಿಯ ಒಂದಿಗೆ ಒಳ್ಳೆ ಸಂಬಂಧ ಕಟ್ಟಿಕೊಳ್ಳಕ್ಕೆ ಇವರು ಪ್ರಯತ್ನಿಸ್ತಾರೆ. You know, when you have influence with officers, it's very important. So many works are done very easily. So Jews perhaps use that, the influence of Christ to build a good rapport with them to get their own personal works done. ಈಗ ಯಹೂದ್ಯರು ಈ ದೊಡ್ಡ ಅಧಿಕಾರಿ ಹತ್ರ ಕೆಲವು ಕೆಲಸ ಆಗಬೇಕು, ಹಾಗಾಗಿ ಅವನ ಮೆಚ್ಚಿಸೋದಕ್ಕೋಸ್ಕರ ಅವನ ಸಮಸ್ಯೆಯ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹತ್ರ ಹೋದ್ರೆ ಈಗ ಅದ್ಭುತ ಆಗ್ತದೆ ಎಂಬ ಸಾಕ್ಷಿಯನ್ನು ಅವರು ಹೇಳ್ತಿದ್ದಾರೆ. No matter what vested interest these Jews had, ಈ ಯಹೂದ್ಯರಿಗೆ ಏನೇ ಅವರಿಗೆ ಒಂದು ದುರ್ಲಾಭದ ಆಲೋಚನೆ ಇದ್ರೂ ಸಹ it didn't matter. ಅದು ನಮಗೆ ಸಂಗತಿ It ಅಲ್ಲ, doesn't matter. ಅದು ನಮಗೆ ವಿಷಯವಲ್ಲ. The centurion's request matters a lot. ಈಗ ಶತಾಧಿಪತಿಯ ಪ್ರಾರ್ಥನೆ, ಆತನ ಸಮಸ್ಯೆ ಬಹಳ The ಮುಖ್ಯವಾದದ್ದು. servant was very sick. That was the concern. ಆತನ ಸೇವಕ ಗಂಭೀರವಾದ ವ್ಯಾಧಿಯಲ್ಲಿದ್ದಾನೆ. I love this servant. I believe this servant. I have hope. I trust this servant. ಈ ಸೇವಕ, ನಾನು ಭರವಸೆ ಇಟ್ಟ ಸೇವಕ, ನಾನು ವಿಶ್ವಾಸ ಇಟ್ಟ ನಂಬಿಕೆ ಇಟ್ಟ ಸೇವಕ, ಆದ್ರೆ ಆತನೀಗ ಗಂಭೀರವಾದ But his ವ್ಯಾಧಿಗೊಳಗಾಗಿದ್ದಾನೆ. sickness is troubling his mind. ಈಗ ಆ ವ್ಯಾಧಿ ಶತಾಧಿಪತಿಯ ಮನಸ್ಸನ್ನ ಗೊಂದಲಕ್ಕೆ ಈಡು You see ಮಾಡ್ತಿದೆ. very clearly when you read it, his mind is not troubled that his works are not getting over, but he's troubled that he is affected. ಇಲ್ಲಿ ನೋಡ್ರಿ, ಆತನ ಕೆಲಸಗಳಲ್ಲ, ಪರಿಸ್ಥಿತಿಗಳಲ್ಲ, ಆ ವ್ಯಕ್ತಿಯ ವ್ಯಾಧಿ ಈತನ ಮೇಲೆ ಇಲ್ಲಿ ಪರಿಣಾಮ ಬೀರ್ತಿದೆ. Amen. This man is worried about his health, not that his works are not completed. ಈಗ ತನ್ನ ಕೆಲಸ ಆಗಿಲ್ಲ ಎಂಬ ಚಿಂತೆ ಇಲ್ಲ, ಆ ವ್ಯಕ್ತಿಯ ಸೇವಕನ ವ್ಯಾಧಿ ಈತನಿಗೆ ಚಿಂತೆಯಾಗಿದೆ. What is the request? ಈಗ ಶತಾಧಿಪತಿಯ ವಿಜ್ಞಾಪನೆಯನ್ನು, Please tell your master to just say the word wherever he is. ನಿಮ್ಮ ಒಡೆಯನು ಎಲ್ಲೇ ಇದ್ರು ಅಲ್ಲಿಂದಲೇ ನನ್ನ ಸೇವಕನಿಗೆ ಸೌಖ್ಯವಾಗ್ಲಿ ಎಂಬ ಮಾತನ್ನು ಹೇಳಿ. I know my servant will be well. ನನಗೆ ಗೊತ್ತಿದೆ, ನಿಮ್ಮ ಒಡೆಯನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಸೇವಕ See the ಸೌಖ್ಯವಾಗ್ತಾನೆ. level of faith this. ನೋಡ್ರಿ, ಆ ಶತಾಧಿಪತಿಯ ನಂಬಿಕೆ ಎಷ್ಟು ದೊಡ್ಡದು. And immediately when the message has gone to Christ, Christ is willing to pray or pronounce the word of healing wherever he is. ಯೇಸು ಕ್ರಿಸ್ತನಿಗೆ ಈ ಸಂಗತಿ ತಿಳಿದ ತಕ್ಷಣವೇ ಯೇಸು ಕ್ರಿಸ್ತನು ಎಲ್ಲೇ ಇದ್ದರೂ ಆ ಶತಾಧಿಪತಿಯ ಸೇವಕನನ್ನ ಸೌಖ್ಯ ಮಾಡಲು ಸಿದ್ಧನಾದ. Why did the Lord get ready to pronounce the word immediately? ಯಾಕೆ ಈ ಸಂಗತಿ ತಿಳಿದ ತಕ್ಷಣ ಯೇಸು ಕ್ರಿಸ್ತನು ಸೌಖ್ಯತೆಯ ಮಾತನ್ನ ನುಡಿಯಲು ಸಿದ್ಧನಾದ? When the request came from the Jews, ಯಹೂದ್ಯಗಳಿಂದ ವಿಜ್ಞಾಪನೆ ಬಂದಿದೆ. Galatians 6:2, the Bible says, carry each other's burden. ಗಲಾತ್ಯ 6:2 ಹೇಳ್ತಾರೆ, ಒಬ್ಬರ ಭಾರವನ್ನು ಹೊತ್ತುಕೊಳ್ಳ್ರಿ. What did the Lord see in this prayer request? The concern this man genuinely has, the love concern that this man genuinely ಇಲ್ಲಿ has. ದೇವರು ನೋಡುವಾಗ ಒಬ್ಬ ವ್ಯಕ್ತಿಯ ಕುರಿತು ನಿಜವಾದ ಭಾರ ಇವರು ಹೊತ್ತುಕೊಂಡದನ್ನು ಕಾಣ್ತೀವಿ. And what do we see in the Bible? Immediately the servant gets well. ಸತ್ಯವೇದದಲ್ಲಿ ಏನ್ ನೋಡ್ತೇವೆ? ಆ ಸೇವಕ ಸೌಖ್ಯನಾದ. You read in the gospel, it says, at the very hour when the request went into his ears, at the very hour the servant is well. ಈ ವಿಜ್ಞಾಪನೆ ಯೇಸುವಿನ ಬಳಿಗೆ ಹೋದ ಆ ಸಮಯದಲ್ಲೇ ಆ ಸೇವಕ ಸೌಖ್ಯನಾದ. Praise God. ದೇವರಿಗೆ ಸ್ತೋತ್ರ. My God ನನ್ನ ದೇವರೇ is able to meet our needs according to his riches and glory. ತನ್ನ ಮಹಿಮೆಗೆ, ತನ್ನ ಘನತೆಗೆ ತಕ್ಕ ಹಾಗೆ ಆತನು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸ್ತಾನೆ. Today when we are able to give testimony of Christ, please do it. It's going to affect somebody's life. ಇವತ್ತು ನಿಮ್ಮ ಜೀವಿತದಲ್ಲಿರುವ ಸಾಕ್ಷಿಯನ್ನ ದಯಮಾಡಿ ಇತರರಿಗೆ ನೀವು ಹಂಚಿಕೊಂಡ್ರೆ ಅದು ದೊಡ್ಡ ಪರಿಣಾಮ ಬೀರ್ತದೆ. Let's pray. ಪ್ರಾರ್ಥಿಸೋಣ. Loving Father, ಪ್ರೀತಿಯ we are ತಂದೆಯೇ, so grateful for this moment. ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. We know the examples in the scriptures is to uplift our own faith. ದೇವರೇ, ವಾಕ್ಯದಲ್ಲಿರುವ ಉದಾಹರಣೆಗಳು ನಮ್ಮ ನಂಬಿಕೆಯನ್ನ And ಹೆಚ್ಚಿಸುವುದಕ್ಕಾಗಿ, when it reads, Lord, it enables our faith ಇದು ನಮ್ಮ ನಂಬಿಕೆನ ಬಲಪಡಿಸ್ತದೆ. ದೇವರೇ, to carry out the deeds like you carried the deeds on the earth. ಈ ಲೋಕದಲ್ಲಿ ನೀನು ಹೇಗೆ ಕಾರ್ಯವನ್ನು ಮಾಡಿದ್ಯೋ ನಿನ್ನ ಗುಣ ಸ್ವಭಾವದ ಕಾರ್ಯಗಳನ್ನ ನಾವು ಅನುಸರಿಸ್ತೇವೆ. Father, we surrender ದೇವರೇ, ನಾವು ಒಪ್ಪಿಸಿಕೊಡ್ತೇವೆ, ourselves totally into your hand. ನಮ್ಮನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. Let things happen the way you want, O God, through us. ದೇವರೇ, ನಮ್ಮ ಮೂಲಕ ನೀನು ಏನು ಮಾಡಬೇಕೆಂಬುದಾಗಿ ಬಯಸ್ತೀಯೋ ಅದು ನಡೆಯಲಿ. Give us that understanding within us. ನಮ್ಮೊಳಗೆ ತಿಳುವಳಿಕೆಯನ್ನು ಕೊಡು. In the name of Jesus we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ
ಎನ್ನಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದು.